ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಕೂಡ ಸುಖವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ವಿಶೇಷ ವ್ಯಕ್ತಿಯೊಂದಿಗೆ ನಾನು ಸುಮಿತ್ರಾ ನಿಮ್ಮ ಫಸ್ಟ್ ವೇವ್ ನ್ಯೂಸ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ಎಸ್, ವಿಶೇಷ ವ್ಯಕ್ತಿ ಅಂದಿದ ತಕ್ಷಣ ನಿಮ್ಗೆಲ್ರಿಗೂ ತಿಳಿದಿರುತ್ತೆ ಅವರು ವಿಶೇಷವಾಗಿ ಏನೋ ಒಂದು ಕ್ರಿಯೇಟ್ ಮಾಡಿರ್ತಾರೆ, ಅದು ನಮ್ಮ ಸುತ್ತಮುತ್ತಲಲ್ಲೇ ಹೈಲೈಟ್ ಆಗಿರುತ್ತೆ ಅಂತ. ಹೌದು, ಇವತ್ತು ನನ್ನ ಜೊತೆ ವನಪ್ರಿಯೆ ಅಂದ್ರೆ ಖಾಲಿ ಜಾಗವನ್ನ ವನಪ್ರಿಯ ಮಾಡಿ ವನಪ್ರಿಯೆ ಆಗಿದ್ದಾರೆ ಇವತ್ತು ನಮ್ಮ ಪ್ರೀತಿ ರಾಜೇಶ್ವರಿ ಮ್ಯಾಮ್. ಇವತ್ತು ನನ್ನ ಜೊತೆ ಇದ್ದಾರೆ. ವನಪ್ರಿಯ ಫಾರ್ಮ್ ಟೂರಿಸಂ ನ ಕಂಡುಹಿಡಿದಂತಹ ನಾಯಕಿಯವರು. ಸೊ ದ್ಯಾಟ್ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ನಮ್ಮ ದೀಪ್ತಿ ರಾಜೇಶ್ವರಿ ಮ್ಯಾಮ್. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮ್ಯಾಮ್. ಹೌದು ವೀಕ್ಷಕರೇ, ನಾನು ಹೇಳ್ತಾ ಇದ್ದೆ ವನಪ್ರಿಯ ಟೂರಿಸಂ ಅಂದ್ರೆ ವನಪ್ರಿಯ ಫಾರ್ಮ್ ಟೂರಿಸಂ ಅನ್ನ ಕ್ರಿಯೇಟ್ ಮಾಡಿ ಇವತ್ತು ಮೈಸೂರಿನಲ್ಲಿ ವನಪ್ರಿಯ ಫಾರ್ಮ್ ಟೂರಿಸಂ ಅಲ್ಲಿ ಹೆಸರು ಪಡೆದಿರುವಂತಹ ದೀಪ್ತಿ ರಾಜೇಶ್ವರಿ ಮ್ಯಾಮ್ ಇವತ್ತು ನನ್ನ ಜೊತೆ ಇದ್ದಾರೆ. ಒಂದು ಖಾಲಿ ಜಾಗವನ್ನ, ಖಾಲಿ ಜಮೀನನ್ನ ಇವತ್ತು ಔಷಧಿ ಸಸ್ಯ ಗಿಡಗಳಿಂದ ಹಿಡಿದು ತರಾವರಿ ಹಣ್ಣಿನ ಗಿಡಗಳಿಂದ ಹಿಡಿದು ಎಷ್ಟೋ ವಿದ್ಯಾರ್ಥಿಗಳಿಗೆ ಇವತ್ತು ನಮ್ಮ ಕಳೆದು ಹೋದಂತಹ ಹಲವಾರು ಸಸ್ಯಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ನನ್ನದರ್ದನ್ ಇವತ್ತು ನನ್ನ ಜೊತೆ ದೀಪ್ತಿ ಮ್ಯಾಮ್ ಇದ್ದಾರೆ. ಮ್ಯಾಮ್, ಹೇಗೆ ಹುಟ್ಟು ಹಾಕಿದ್ರಿ ಮ್ಯಾಮ್ ವನಪ್ರಿಯ ಫಾರ್ಮ್ ಟೂರಿಸಂ ಅನ್ನ? ಹೇಗೆ ಹುಟ್ಟುಕೊಳ್ತು, ಹೇಗೆ ಅನ್ನಿಸ್ತು, ಹೇಗೆ ಐಡಿಯಾ ಹೊಳಿತು ಮ್ಯಾಮ್? ಇದು ಹುಟ್ಟಿದ್ದು ಆ್ಯಕ್ಚುಲಿ ನಾವು ಎಲ್ಲಾನು ಬುಕ್ಕಲ್ಲಿ ಬರಿತೀವಿ. ಸೊ 6 ವರ್ಷದ ಹಿಂದೆ ನಾನು ನನ್ನ ಗಂಡ ಅನೂಪ್ ಕುಮಾರ್ ಅರಸ್ ನಾವಿಬ್ರು ಈ ಥರದ್ದು ಒಂದು ಕಾನ್ಸೆಪ್ಟಲ್ಲಿ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ. ಸೊ 5 ವರ್ಷದಿಂದನೂ ಆ ಗಿಡಗಳನ್ನ ನೆಟ್ಟು ಬೆಳೆಸಿ ಎಲ್ಲ ಮಾಡಿ ಈಗ 3 ಮಂತ್ಸ್ ಬ್ಯಾಕ್ ಓಪನಿಂಗ್ ಮಾಡಿದ್ವಿ ವನಪ್ರಿಯ ಅಂತ. ಅಲ್ಲಿ ಔಷಧೀಯ ಸಸ್ಯಗಳೇ ಇದಾವೆ ಜಾಸ್ತಿ, 550ಕ್ಕಿಂತ ಜಾಸ್ತಿ ಔಷಧೀಯ ಸಸ್ಯಗಳಿವೆ. ಅದು ಬಿಟ್ಟು ಬೇರೆ ಗಿಡಗಳು ಇದೆ. ಆ್ಯಕ್ಚುಲಿ ನನಗೆ ಈಗ ಅನ್ನಿಸ್ತಾ ಇರೋದು, ಅಲ್ಲಿ ಬಂದವ್ರು ಹೇಳೋದು ಅದೆಲ್ಲ ನೋಡಿ ಎಲ್ಲ ಗಿಡಗಳು ಒಂದಿಲ್ಲ ಒಂದು ಔಷಧಿ ಗುಣಗಳನ್ನ ಹೊಂದಿದಾವೆ ಅಂತ. ಸೊ ಅಲ್ಲಿ ಹತ್ತತ್ರ 3000 ಗಿಡಗಳನ್ನ ನೆಟ್ಟಿದ್ವಿ. 2 ಎಕರೆ ಜಮೀನಿದೆ. ಮತ್ತೆ ಸಾಂಪ್ರದಾಯಿಕ ಆಟಗಳು, ಮರೆತು ಹೋದ ಜೀವನ, ಆ ಜೀವನವನ್ನ ಮತ್ತೆ ರೀಕ್ರಿಯೇಟ್ ಮಾಡ್ತಾ ಇದೀವಿ. ಎಷ್ಟೋ ಆಟಗಳು, ಬುಗುರಿ, ಗೋಲಿ, ಆಮೇಲೆ ಬಾವಿಲಿ ನೀರು ಸೇದೋದು, ಮತ್ತು ಎಷ್ಟು ಬೆಳಿಗ್ಗೆ ಎದ್ದಾಗಿಂದ ಸಾಯಂಕಾಲದವರೆಗೂ ಏನಾದರೂ ಮಂತ್ರಗಳಿದೆ. ಪ್ರತಿಯೊಂದು ಇದಕ್ಕೂ ಒಂದೊಂದು ಮಂತ್ರಗಳಿದೆ. ಅದನ್ನು ಮಕ್ಕಳಿಗೆ ತಿಳಿಸೋದು. ಅಥವಾ ದೊಡ್ಡವರು ಎಷ್ಟೋ ಜನ ಅಲ್ಲಿ ವಿಸಿಟರ್ಸ್ ಬಂದಾಗ ಹೇಳ್ತಾ ಇರ್ತಾರೆ. ಮೊನ್ನೆ ಒಂದು 65 ವರ್ಷದ ಒಂದು ಟೀಮೇ ಬಂದಿದ್ರು. ಸೊ ಅವ್ರು ಎಷ್ಟು ಎಂಜಾಯ್ ಮಾಡಿದಾರೆ ಅಂದರೆ ಮಕ್ಳಿಗೂ ಅವ್ರಿಗೂ ವ್ಯತ್ಯಾಸನೇ ಕಾಣಲಿಲ್ಲ ನನಗೆ. ಸೊ ಅವರು ಅದನ್ನ ಆ ನೆನಪುಗಳನ್ನ ಎಲ್ಲ ರಿಫ್ರೆಶ್ ಮಾಡ್ಕೊಂಡ್ರು. ಸೊ ಹೇಳಿದ್ರೆ ನೀವು ಎಷ್ಟೋ ಮರೆತು ಹೋದ ಆಟಗಳನ್ನ, ಮರೆತು ಹೋದ ಜೀವನಗಳನ್ನ ಮತ್ತೆ ಮರುಕಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ. ಮ್ಯಾಮ್, ವನಪ್ರಿಯ ಫಾರ್ಮ್ಗೆ ಏನಕ್ಕೆ ನಾವು ಬರ್ಬೇಕು ಮ್ಯಾಮ್? ಪ್ರಶ್ನೆ, ಜನರು ವನಪ್ರಿಯ ಫಾರ್ಮ್ಗೆ ಯಾವ ಉದ್ದೇಶ ಇಟ್ಕೊಂಡು ಬರ್ಬೇಕು? ಫಸ್ಟ್ ಮೇನು ಆಹಾರವೇ ಆರೋಗ್ಯ ಅನ್ನೋದು ನಮ್ದು ಮೊದಲೇ ಕಾನ್ಸೆಪ್ಟು. ಅಂದರೆ ನಮ್ಮ ಆಹಾರವನ್ನೇ ನಾವು ಮೆಡಿಸಿನ್ ಆಗಿ ತಗೊಳ್ಳೋದ್ರ ಬದಲಿ ಆಹಾರನ ತಗೊಂಡ್ರೆ ಅದೇ ಮೆಡಿಸಿನ್ ಆಗಿ ವರ್ಕ್ ಆಗುತ್ತೆ. ಅಷ್ಟು ಸಸ್ಯದ ರಾಶಿನೇ ಇದೆ ಅಲ್ಲಿ. ಅದರಲ್ಲಿ ಎಷ್ಟೋ ನಮಗೆ ಸಾಧ್ಯ ಆದಷ್ಟು ನಾವಲ್ಲಿ ಸಂಗ್ರಹಿಸಿ ಬೆಳೆಸಿ ಅದ್ರ ಬಗ್ಗೆ ನಿಮಗೆ ಎಜುಕೇಟ್ ಮಾಡ್ತೀವಿ. ಮತ್ತು ನಾನು ಯಾವಾಗಲೇ ಹೇಳ್ದಂಗೆ ಆಟಗಳು, ಒಳ್ಳೆಗುಡಿ ಮನೆ, ಗೋಲಿ, ಬುಗುರಿ, ಅದು ಮತ್ತೆ ಬಾವಿಲಿ ನೀರು ಸೇದೋದು, ಹಸುಗಳಿಗೆ ಫೀಡ್ ಮಾಡೋದು, ಅಲ್ಲಿ ಅದೊಂದು ಪ್ರಪಂಚ. ಆ ಪ್ರಪಂಚವನ್ನ ಎಂಜಾಯ್ ಮಾಡೋಕ್ಕೆ ಮಕ್ಕಳಿಗೆ, ಎಸ್ಪೆಷಲಿ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಮರ್ತಿರೋರು ಮತ್ತೆ ಜ್ಞಾಪಿಸ್ಕೊಳಕ್ಕೆ, ಮತ್ತೆ ಮಕ್ಕಳಿಗೆ ಎಜುಕೇಟ್ ಮಾಡಕ್ಕೆ. ಆ ಎಜುಕೇಶನ್ಗಾಗಿ ನೀವು ಬಂದ್ರೆ ಆಮೇಲೆ ನೀವು ದಿನ ಹೋಗಿದ್ದು ಗೊತ್ತಾಗಲ್ಲ. ಆಮೇಲೆ ಪ್ಲಾಸ್ಟಿಕ್ ಫ್ರೀ, ನಾವು ಹಿಂದೆನೂ ಒಂದ್ ಟೈಮಲ್ಲಿ ಪ್ಲಾಸ್ಟಿಕ್ ಫ್ರೀ ಆಗಿ ಬದುಕಿದೀವಿ. ಈಗ ಅದನ್ನ ಮತ್ತೆ ಅಲ್ಲಿ ತೋರಿಸ್ತಾ ಇದೆ ನಿಮ್ಗೆ. ಪ್ಲಾಸ್ಟಿಕ್ ಇಲ್ದೇನು ಜೀವನ ನಡೀತಾ ಇತ್ತು, ಮುಂದೆನೂ ನಡೆಸಬಹುದು. ಅಲ್ಲದ್ರೆ ಯಾವುದೇ ವಾಟರ್ ಬಾಟಲ್ ಇಲ್ಲ, ಎಲ್ಲ ಮಣ್ಣಿನ ಮಡಿಕೆಗಳು. ನಾನು ವಿಸಿಟ್ ಮಾಡಿದ್ದೀನಿ ದೀಪ್ತಿ ಮ್ಯಾಮ್ ಫಾರ್ಮ್ಗೆ. ಎಲ್ಲಾ ಮಣ್ಣಿನ ಮಡಿಕೆಗಳು ಅಂಡ್ ಮ್ಯಾಮ್ ಒಂದೊಂದು ಗಿಡಗಳು ಇದೆ ಅಲ್ವಾ, ಪ್ರತಿಯೊಂದು ನೀವು ಹೇಳ್ದಂಗೆ ಪ್ರತಿಯೊಂದು ಸಸ್ಯ ಗಿಡಗಳು. ಆಕ್ಚುಲಿ ಆಯುರ್ವೇದಿಕ್ ಅನ್ನ ನೀವು ಮತ್ತೆ ಹುಟ್ಟು ಹಾಕ್ತಾ ಇದ್ದೀರಾ, ಅದೊಂದು ಹಳ್ಳಿ ಸೊಗಡಿನಲ್ಲಿ ಅನ್ನೋದಾದ್ರೆ ಇಟ್ಸ್ ರಿಯಲಿ ಗ್ರೇಟ್ ಮ್ಯಾಮ್. ಆಕ್ಚುಲಿ ಅದು ಅಲ್ದಿರಾ ವನಪ್ರಿಯ ಈ ಫಾರ್ಮ್ ಟೂರಿಸಂ ಅನ್ನ ಎಲ್ಲಾ ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ, ಎಲ್ಲ ಸ್ಕೂಲ್ ಸ್ಟೂಡೆಂಟ್ಸ್ ಗಳಿಗೆ ಇವತ್ತು ವಿಸಿಟರ್ ಆಗಿ ಬರಬಹುದು. ಎಸ್ ಆರ್ ನೋ ಮ್ಯಾಮ್? ಎಸ್, ಎಲ್ಲ ಸ್ಕೂಲ್ಸ್ಗಳಿಗೂ ಆಪರ್ಚುನಿಟಿ. ಸ್ಕೂಲು, ಕಾಲೇಜು, ಇನ್ಸ್ಟಿಟ್ಯೂಟ್ಗಳು, ಆಮೇಲೆ ಯಾರಾದ್ರೂ ಎನಿಬಡಿ ಹೂ ಇಸ್ ಇಂಟ್ರೆಸ್ಟೆಡ್ ಇನ್ ನೇಚರ್ ಅಥವಾ ನೇಚರಲ್ಲಿ ನೆಮ್ಮದಿ ಇರುತ್ತೆ ಅಂತ ಅನಿಸ್ದವರು ಪ್ರತಿಯೊಬ್ರು ಬರ್ಬೋದು. ಆಮೇಲೆ ಅಲ್ಲಿ ಹಳ್ಳಿಯ ಊಟ ಕೂಡ ಇರುತ್ತೆ ನಿಮ್ಗೆ, ಟ್ರೆಡಿಷನಲ್ ಫುಡ್, ಹಳೆ ಕಾಲದ ಅಡುಗೆಗಳು ಅದೆಲ್ಲ ಮಾಡಿ ಬಡಿಸ್ತೀವಿ. ತಿಂಡಿ, ಊಟ ಎಲ್ಲ ಇರುತ್ತೆ. ಮಜ್ಜಿಗೆ, ಅಂಬ್ಲಿ, ಗಂಜಿ, ಸಿರಿಧಾನ್ಯದ ಲಡ್ಡುಗಳು, ಸಿರಿಧಾನ್ಯದ ಫುಡ್ಡು ಅದೆಲ್ಲ ಇದೆ. ಒಟ್ನಲ್ಲಿ ಒಂದು ಒಳ್ಳೆ ಟೋಟಲ್ ಹೆಲ್ತ್ ಪ್ಯಾಕೇಜ್ ಅದು ವನಪ್ರಿಯ ಅದಲ್ಲ ಆಕ್ಚುಲಿ. ಅಂಡ್ ಇತ್ತೀಚೆಗೆ ನೀವು ಹುಟ್ಟು ಹಾಕಿರುವಂತಹ
ಈಕೋ ಕ್ಲಬ್. ಎಸ್. ಸೊ ಈಕೋ ಕ್ಲಬ್ ಅನ್ನ ನಾವು ಇವತ್ತು ಹೈಲೈಟ್ ಮಾಡಲೇಬೇಕು. ಎಷ್ಟೋ ಜನರಿಗೆ ಇವತ್ತು ನಮ್ಮ ಮನೆ ಮುಂದೆ ಗಿಡಗಳನ್ನ ನೆಟ್ಟು ಬೆಳೆಸೋದೇ ದೊಡ್ಡ ಕಷ್ಟ ಮ್ಯಾಮ್. ಅಂಥದ್ರಲ್ಲಿ ನೀವು ಇಷ್ಟೆಲ್ಲಾ ಫೆಸಿಲಿಟೀಸ್ ಅನ್ನ ಒಂದ್ ಕಡೆ ಕೊಡ್ತಾ ಇದ್ದೀರಾ. ಈಕೋ ಕ್ಲಬ್ ಮೆಂಬರ್ಶಿಪ್ಗೆ ಯಾವ ರೀತಿ ಒಂದು ಬೆಂಬಲವನ್ನ ಕೊಡ್ತಾ ಇದ್ದೀರಾ? ಈಕೋ ಕ್ಲಬ್ ಮೆಂಬರ್ಸ್ ಆಗ್ಬೇಕು ಅಂದ್ರೆ ಕ್ವಾಲಿಟೀಸ್ ಅಥವಾ ಏನಾದ್ರು ಇಂಪಾರ್ಟೆಂಟ್ ಏನ್ ಹೇಳ್ಬೇಕು? ಏನಿಲ್ಲ, ಎನಿಬಡಿ ಇಂಟ್ರೆಸ್ಟೆಡ್, ನಿಮ್ಗೆ ಯಾರಿಗೆ ನೇಚರ್ ಬಗ್ಗೆ ಲವ್ ಇದೆಯಾ, ಇಂಟ್ರೆಸ್ಟ್ ಇದೆಯಾ, ಅಥವಾ ಅದ್ರ ಬಗ್ಗೆ ಏನಾದ್ರು ತಿಳ್ಕೋಬೇಕು ಅನ್ನಿಸ್ತಾ ಇದೆಯಾ, ಅವ್ರೆಲ್ಲರೂ ಬಂದು ಈಕೋ ಕ್ಲಬ್ಗೆ ಮೆಂಬರ್ ಆಗ್ಬೋದು. ಅವ್ರಿಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಕೂಡ ಇರುತ್ತೆ. ರೆಗ್ಯುಲರ್ ವಿಸಿಟರ್ಸ್ಗೂ ನಮ್ಮ ಈಕೋ ಕ್ಲಬ್ ಮೆಂಬರ್ಸ್ಗೂ ಕೆಲವು ಎಕ್ಸ್ಟ್ರಾ ಫೆಸಿಲಿಟೀಸ್ ನಾವು ಕೊಡ್ತಾ ಇದೀವಿ. ಓಕೆ. ಅಂಡ್ ಪಾರ್ಟಿ ಫಂಕ್ಷನ್ಸ್ ಎಲ್ಲ ಮಾಡ್ಬೋದು ಅನ್ನೋದಾದ್ರೆ ಆರಾಮಾಗಿ ಅವ್ರು ಬರ್ಬೋದು. ಹೌದು, ಬುಕ್ಕಿಂಗ್ ಮಾಡ್ಕೊಂಡು ನಿಮ್ಮ ಪಾರ್ಟಿ ಹಾಲ್ಸ್ ಗಳ ವ್ಯವಸ್ಥೆ ಇರುತ್ತೆ. ಪಾರ್ಟಿ ಹಾಲ್ ಜೊತೆಗೆ ಮ್ಯಾಮ್ ಫುಡ್, ಈಗ ಮಾರ್ನಿಂಗ್ ಫಾರ್ ಎಕ್ಸಾಂಪಲ್ ನಾವು ಒಂದು ಟೀಮ್ ಆಗಿ ಬರ್ತಾ ಇದೀವಿ ಅನ್ನೋದಾದ್ರೆ ಏನೇನ್ ಫೆಸಿಲಿಟೀಸ್ ಇದೆ ಮ್ಯಾಮ್ ನಿಮ್ಮ ಹತ್ರ? ಬರ್ತಿದಂಗೆ ನಿಮಗೆ ಫಸ್ಟ್ ಬ್ರೇಕ್ಫಾಸ್ಟ್ ಇರುತ್ತೆ. ಬ್ರೇಕ್ಫಾಸ್ಟ್ ಫುಲ್ ಫ್ಲೆಜ್ ಬ್ರೇಕ್ಫಾಸ್ಟ್ ಇರುತ್ತೆ. ಒಂದು 16-17 ವೆರೈಟಿ ಇರುತ್ತೆ. ಹೌದು, 17 ವೆರೈಟಿ ಇರುತ್ತೆ. ಆಮೇಲೆ ಲಂಚ್ಗೆ ಹತ್ತತ್ರ ಒಂದು ಚಟ್ನಿಪುಡಿಗಳೆಲ್ಲ ಲೆಕ್ಕ ಹಾಕ್ಬಿಟ್ರೆ ನೀವು 60 ಮೇಲೆ ಐಟಮ್ ಇರುತ್ತೆ. ಸೊ ಒಂದು 10-12 ಚಟ್ನಿ ಪೌಡರ್ಸೇ ಇರುತ್ತೆ. ಮತ್ತೆ ರಾಗಿ ಮುದ್ದೆ, ಜೋಳದ ರೊಟ್ಟಿ, ಎಲ್ಲಾ ತರದ್ದು. ನಾನು ಹುಬ್ಳಿಯವಳು, ಸೊ ಎರಡು ಇಲ್ಲಿ ಮೈಸೂರ್ದು ಮತ್ತೆ ಧಾರವಾಡದು 2 ತರದ ಊಟಗಳನ್ನು ನೀವು ಸವಿಬಹುದು. ನೋಡಿ, ನಾವೆಲ್ಲ ಮಾತಾಡ್ತಾ ಇದೀವಿ. ನಿಮ್ಮ ವನಪ್ರಿಯ ಫಾರ್ಮ್ ಎಲ್ಲಿದೆ ಅನ್ನೋದನ್ನ ನಾನು ಹೇಳೇ ಇಲ್ಲ. ನೀವೇ ಹೇಳ್ಬೇಕು, ನಿಮ್ಮ ವನಪ್ರಿಯ ಫಾರ್ಮ್ಗೆ ಯಾರಾದ್ರೂ ಬರ್ಬೇಕು ಅನ್ನೋದಾದ್ರೆ ಎಲ್ಲಿಗೆ ಬರ್ಬೇಕು? ನಮ್ದೀಗ ಹುಣಸೂರಿಂದ ಕೂರ್ಗೋಗೋ ರೋಡಲ್ಲಿ, ಮೈಸೂರಿಂದ ಈಗ ಕೂರ್ಗೋಗೋ ರೋಡಲ್ಲಿ ಬಂದ್ಬಿಟ್ಟು ಕಂಪ್ಲಾಪುರ ಸರ್ಕಲ್ ಅಂತ ಬರುತ್ತೆ. ಸರ್ಕಲ್ ಇಂದ ರೈಟ್ ಟರ್ನ್ ಆದ್ರೆ ನೀವು ಕಿತ್ತೂರ್ಗೋಗೋ ರೋಡು, ಆ ರೋಡಲ್ಲಿ ಸಿಗುತ್ತೆ. ಮೈಸೂರಿಂದ ಎಕ್ಸಾಕ್ಟ್ ಆಗಿ 1 hour ಆಗುತ್ತೆ. ಓಕೆ. ಸೊ ಕೇಳಿದಳ ವೀಕ್ಷಕರೇ, ನೀವು ಕೂಡ ನಾನು ಕೇಳ್ದಾಗ್ಲೇ ನಾನೇ ಇವಾಗ ಈಕೋ ಕ್ಲಬ್ ಮೆಂಬರ್ ಆಗ್ಬೇಕು ಅಂತ ಪ್ಲಾನ್ ಮಾಡಿ ದೀಪ್ತಿ ಮ್ಯಾಮ್ ಹತ್ರ ಮುಂಚೆನೆ ಮಾತಾಡ್ತಾ ಇದ್ದೆ. ಒನ್ ಆಫ್ ದ ಮೆಂಬರ್ ನಾನು ಕೂಡ ಆಗ್ಲೇಬೇಕು. ಬಿಕಾಸ್ ಅಷ್ಟೊಂದು ಫ್ರೀ ಆಗಿ ನಾವು ಒಂದು ಫ್ರೆಂಡ್ಲಿ ನೇಚರ್ ಅನ್ನ ಅಲ್ಲಿ ಬೆಳೆಸ್ಕೋಬಹುದು. ಮಾತ್ರವಲ್ಲ, ಯಾವುದೇ ಫೋಟೋ ಶೂಟ್ಸ್ಗಳು ನಿಮ್ಗೆ ಬ್ರೈಡಲ್ಗಾಗಿರ್ಬೋದು ಅಥವಾ ಪ್ರೀ ವೆಡ್ಡಿಂಗ್ ಆರ್ ಬೇಬಿ ಫೋಟೋಶೂಟ್, ಬೇಬಿ ಬಂಪ್ ಫೋಟೋಶೂಟ್ಸ್ ಇರ್ಬೋದು. ಸೊ ಇದೆಲ್ಲ ಆರಾಮಾಗಿ ಫೋಟೋಶೂಟ್ಸ್ಗಳನ್ನ ತಗೋಬಹುದು. ಇದಕ್ಕೆ ಆದಂತಹ ರಿಯಾಯಿತಿ ದರದಲ್ಲಿ ಮೇಡಮ್ ಫಾರ್ಮ್ ವಿಸಿಟರ್ಸ್ಗೂ ಕೂಡ ಎಲ್ಲವೂ ಕೂಡ ರಿಯಾಯಿತಿ ದರದಲ್ಲಿ ಕೊಟ್ಟಿದ್ದಾರೆ. ಅವರ ಮೇನ್ ಉದ್ದೇಶ ಯಾವುದೇ ರೀತಿಯಂತಹ ಕಮರ್ಷಿಯಲ್ ವಿಷಯ ಅಲ್ಲ. ಅವರ ಮೇನ್ ಥಿಂಕಿಂಗ್ ಇರುವಂತೆ ಪರಿಸರವನ್ನ, ಪ್ರತಿಯೊಂದು ಔಷಧಿ ಸಸ್ಯಗಳನ್ನ ಉಳಿಸ್ಬೇಕು, ಇದರ ಅರಿವನ್ನ ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು ಅನ್ನೋ ಕಾನ್ಸೆಪ್ಟ್ ನಮ್ಮ ದೀಪ್ತಿ ಮ್ಯಾಮ್ದಾಗಿರುತ್ತೆ. ಮ್ಯಾಮ್, ಇನ್ನೇನಾದ್ರೂ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ, ವನಪ್ರಿಯ ಫಾರ್ಮ್ ಬಗ್ಗೆ ಸ್ಪೆಷಲ್ ಆಗಿ ಏನಾದ್ರು ಹೇಳೋದಾದ್ರೆ? ಒಂದ್ಸರಿ ಬಂದು ವಿಸಿಟ್ ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡಿ. ಯಾಕಂದ್ರೆ ಇದು ಮಾತಲ್ಲಿ ಹೇಳಿದ್ರೆ ಪ್ರಯೋಜನ ಇಲ್ಲ. ಇದು ಯಾಕಂದ್ರೆ ನೀವು ಸ್ವಂತ ಬರಬೇಕು, ಅಲ್ಲಿ ನೋಡಬೇಕು, ಆಟ ಆಡಬೇಕು, ಊಟ ಮಾಡಬೇಕು. ಆ ಒಂದು ಪರಿಸರದಲ್ಲಿ ನೀವು ಇದ್ದಾಗ ಎಂಜಾಯ್ ಮಾಡಿದಾಗಲೇ ಅದು ಅನುಭವ, ಅನುಭವನೇ ಇಂಪಾರ್ಟೆಂಟ್ ಅಲ್ವಾ. ನಾನು ಸುಮಿತ್ರಾ ಕುತ್ಕೊಂಡು ಇಲ್ಲಿ ಹೇಳೋದಕ್ಕಿಂತ ನೀವು ಬನ್ನಿ, ಒಂದ್ಸರಿ ವಿಸಿಟ್ ಮಾಡಿ, ಅವಾಗ ಅದರ ಅನುಭವ ಆಗುತ್ತೆ. ಎಸ್ ಮ್ಯಾಮ್, ಇವತ್ತಿಗೂ ನಾನು ವನಪ್ರಿಯದಲ್ಲಿ ಒಂದು ಹಲವಾರು ಫ್ರೆಂಡ್ಸ್ಗಳನ್ನ ನಾನು ಕೇಳಿದ್ದೆ. ನಿಮ್ಮ ವನಪ್ರಿಯ ಫಾರ್ಮ್ಸ್ಗಳಲ್ಲಿ ಬರ್ಡೇ ಪಾರ್ಟೀಸ್ಗಳಾಗ್ತಾ ಇದೆ. ಎಷ್ಟೋ ಜನ ವಯಸ್ಸಾದವರು ಇವತ್ತು ನಿಮ್ಮ ವನಪ್ರಿಯ ಫಾರ್ಮಿಗೆ ಬಂದು ವಿಶೇಷವಾಗಿ ಬರ್ಡೇ ಆಚರಿಸ್ಕೊಳ್ತಾ ಇದ್ದಾರೆ. ಬಿಕಾಸ್ ಆ ಒಂದು ನೇಚರ್ ಮಧ್ಯೆ ಕೂತ್ಕೊಂಡ್ರೆ, ಹೆಲ್ದಿ ಗಾಳಿನ ತಗೊಂಡ್ರೆ ಅದೇ ಸಾಕು ಈಗಿನ ವಯಸ್ಸಾದವ್ರಿಗೆ. ಅದಕ್ಕೂ ಮುಂಚಿತ ಮ್ಯಾಮ್, ಇಷ್ಟೆಲ್ಲ ಫೇಮಸ್ ಆಗ್ತಿರೋ ವನಪ್ರಿಯ ಫಾರ್ಮ್ ಹಿಂದೆ ಅದನ್ನ ನಿಮ್ಗೆ ಕೊಟ್ಟಿದ್ದು ಗಿಫ್ಟ್ ಆಗಿ ಕೊಟ್ರು ಅಥವಾ ಹೇಗೆ, ಫಾರ್ಮ್ ಬಗ್ಗೆ ಹೇಳೋದಾದ್ರೆ ಮ್ಯಾಮ್ ಫೈನಲ್? ಆ ಜಗದ ಬಗ್ಗೆ, ಆ ಜಗ ಬಂದಿದ್ದೆ ಹಾಗೆ ಅಂದ್ರೆ ಆಕ್ಚುಲಿ ನಮ್ಮ ಅತ್ತೆಯವರು ರತ್ನಪ್ರಭಾ ಅಂತ ಹೇಳ್ಬಿಟ್ಟು, ಬಾಲದೇವರಾಜ್ ಅರಸ್ ನಮ್ಮ ಮಾವ, ಅವರು ಅನೂಪಿಗೆ ಕೊಟ್ರು, ಅಂದ್ರೆ ನನ್ನ ಹಸ್ಬೆಂಡ್ಗೆ. ಸೊ ನನ್ನ ಹಸ್ಬೆಂಡ್ ನನಗ್ ಕೊಟ್ರು 2 ಎಕರೆನ. ಅದು 6 ಎಕರೆ ಇದೆ, 6.25 ಎಕರೆ. ಅದ್ರಲ್ಲಿ 2 ಎಕರೆ ನನ್ನ ಹಸ್ಬೆಂಡ್ ನನಗ್ ಕೊಟ್ರು. ನಾನು ತಗೊಂಡ್ಬಿಟ್ಟು ಅವ್ರ ಹತ್ರ, ಆಕ್ಚುಲಿ ಥ್ಯಾಂಕ್ಸ್ ಟು ನಮ್ಮ ಅತ್ತೆನೆ, ಅದನ್ನ ನಾನು ಡೆವಲಪ್ ಮಾಡ್ತಾ ಇದ್ದೀನಿ. ಒಂದು ಖಾಲಿ ಜಾಗ ಇತ್ತು, ಸೊ ಅದರಲ್ಲಿ ನಂದು ಅನುಪ್ತು ಕನಸುಗಳು ಬೆಳೀತಾ ಇದೆ. ವೆರಿ ನೈಸ್. ನೋಡಿದ್ರಲ್ಲ, ಒಂದು ಕನಸನ್ನ ಅತ್ತೆ ಕೊಟ್ಟ ಕಾಣಿಕೆಯ ಕನಸು ಇವತ್ತು ಎಷ್ಟು ಮಟ್ಟಿಗೆ ನನಸಾಗ್ತಾ ಇದೆ. ಇವತ್ತು ಪ್ರತಿದಿನ ಅಂದ್ರೂ 100-200 ಜನ ಭೇಟಿ ಮಾಡಿ ಅಲ್ಲಿ ಆಹಾರವನ್ನ ಪಡ್ಕೊಂಡು ಖುಷಿಯಿಂದ ಹೊರಗೆ ಹೋಗ್ತಿದ್ರು ಅನ್ನೋದು ಕೇಳ್ಪಟ್ಟೆ ಮ್ಯಾಮ್. ಈ ಒಂದು ಕಾರ್ಯಕ್ಕೆ ನಮ್ಮ ಫಸ್ಟ್ ವೇವ್ ನ್ಯೂಸ್ ನ ಕಡೆಯಿಂದ ಒಂದು ಶ್ಲಾಘನೆ ಮ್ಯಾಮ್ ನಿಮ್ಗೆ. ನಿಮ್ಮ ಈ ಒಂದು ಪುಣ್ಯದ ಕಾರ್ಯ ಹೀಗೆ ನಿರಂತರವಾಗಿ ಮುಂದುವರಿತಾ ಇರ್ಲಿ, ಅತಿ ಎತ್ತರಕ್ಕೆ ಈ ಒಂದು ಈಕೋ ಕ್ಲಬ್ ಬೆಳೆಯಲಿ ಅಂತ ಕೇಳ್ತೀನಿ. ಅಂಡ್ ಕೊನೆಯದಾಗಿ ನಾನು ಹೇಳೋದು ಇಷ್ಟೇ, ನಮ್ಮ ಎಲ್ಲಾ ವೀಕ್ಷಕರಿಗೂ ಅಷ್ಟೇ, ಆಯುರ್ವೇದಿಕ್ ಸಸ್ಯಗಳನ್ನ ಉಳಿಸಿ ಅಂಡ್ ಅದರ ಅರಿವನ್ನ ಪ್ರತಿಯೊಬ್ಬರಿಗೂ ಮೂಡಿಸೋದ್ರ ಮೂಲಕ ನಾವು ಕೂಡ ಈಕೋ ಕ್ಲಬ್ ಮೆಂಬರ್ಶಿಪ್ಗೆ ಕೈ ಜೋಡಿಸೋಣ. ಪ್ರತಿಯೊಬ್ಬರು ಈ ವಿಡಿಯೋವನ್ನ ಶೇರ್ ಮಾಡಿ ಈಕೋ ಕ್ಲಬ್ ಮೆಂಬರ್ಶಿಪ್ ಬೆನಿಫಿಟ್ಸ್ ಅನ್ನ ಪಡೀರಿ.
ಅಂಡ್ ಹಾಗೆ ಫಾರ್ಮ್ ವಿಸಿಟ್ ಮಾಡಬೇಕು ಅನ್ನೋದಾದ್ರೆ ನೀವು ಕೂಡ ಕೆಳಗೆ ಸ್ಕ್ರಾಲ್ ಮಾಡ್ತಿರುವಂತಹ ಸ್ಕ್ರಾಲಿಂಗ್ ಅಲ್ಲಿ ಕಾಣ್ತಿರುವಂತಹ ನಂಬರ್ಗೆ ಫೋನ್ ಮಾಡಿ ದೀಪ್ತಿ ಮ್ಯಾಮ್ನ ಕಾಂಟ್ಯಾಕ್ಟ್ ಮಾಡಿ ವನಪ್ರಿಯ ಫಾರ್ಮ್ಗೆ ವಿಸಿಟ್ ಮಾಡಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಮತ್ತೆ ಮತ್ತೋರ್ವ ಮುಖ್ಯ ಅತಿಥಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.